ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ನಾನಿವತ್ತು ನಿಮಗೆ ಒಂದು ಹೊಸ ವಿಷಯ ಹೇಳಬೇಕು ಅಂತ ಇದ್ದೀನಿ. ಅದೇನು ಅಂದರೆ, ನೋಡಿ, ಇದು ಹೊಂಗೆ ಮರ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸಾಮಾನ್ಯ ಎಲ್ಲ ಕಡೆಯೂ ಇದು ಹೊಂಗೆ ಮರಗಳಿರ್ತವೆ, ಹಾಗಾಗಿ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇದು ಮಾಘ ಮಾಸದಲ್ಲಿ ತನ್ನ ಎಲೆಗಳನ್ನೆಲ್ಲ ಉದುರಿಸ್ಕೊಂಡು ಮರ ಬೋಡಾದರೆ ಮತ್ತೆ ಚೈತ್ರ ಮಾಸದಲ್ಲಿ ಹೊಸ ಚಿಗುರು ಹುಟ್ಟಿ ಮರ ಹಚ್ಚ ಹಸಿರಾಗಿ ಕಂಗೊಳಿಸುತ್ತೆ. ಇನ್ನು ಈ ಯುಗಾದಿ ಟೈಮ್ನಲ್ಲಿ ಇದು ಮರದ ತುಂಬ ಹೂಗಳನ್ನು ತುಂಬಿಕೊಳ್ಳುತ್ತೆ. ಮರದ ಸುತ್ತಲೂ ನೆಲದ ಮೇಲೆ ಹೂವಿನ ರಾಶಿನೇ ಹಾಕಿಬಿಟ್ಟಿರುತ್ತೆ. ನಾನು ಯಾವಾಗಲೂ ಈ ಹೂಗಳನ್ನು ಕಸಕ್ಕೆ ಹಾಕಲ್ಲ ಅಥವಾ ಸುಟ್ಟಾಕೋದಿಲ್ಲ. ಇದರಲ್ಲಿ ನೈಟ್ರೋಜನ್ ತುಂಬ ಇದೆ ಅಂತ ಹೇಳ್ತಾರೆ. ಗಿಡಗಳಿಗೆ ಇದು ಒಳ್ಳೆ ಗೊಬ್ಬರ. ಗಿಡಗಳಿಗೆ ನೈಟ್ರೋಜನ್ ಬೇಕಲ್ಲ, ಹಾಗಾಗಿ ಇದು ಗಿಡಗಳಿಗೆ ಒಳ್ಳೆ ಗೊಬ್ಬರ ಆಗುತ್ತೆ. ಅದಕ್ಕೆ ಇವತ್ತು ಬೆಳಗ್ಗೆನೇ ಮನೆ ಬಾಗಿಲಲ್ಲಿ ಉದುರಿದ್ದ ಹೂಗಳು ಮತ್ತು ಮರದ ಕೆಳಗಡೆ ಉದುರಿದ್ದ ಹೂಗಳು ಎಲ್ಲನೂ ಗೂಡಿಸಿ ಒಂದು ಕಡೆ ಎತ್ತಾಕ್ಕೊಳ್ತಾ ಇದ್ದೀನಿ, ಗಿಡಗಳಿಗೆ ಹಾಕೋಣ ಅಂತಂದ್ಬಿಟ್ಟು. ಇದೇ ಒಂದು ತಿಂಗಳ ಹಿಂದೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಆವಾಗ ಮರದ ಎಲೆಗಳೆಲ್ಲ ಒಣಗಿ ಉದುರಿ ಸೇಮ್ ಇದೇ ಥರ ಮನೆ ಬಾಗಿಲೆಲ್ಲ ಕಸದ ಥರ ಆಗಿತ್ತು. ಅದನ್ನು ಹೀಗೇ ನಾನು ಗೂಡಿಸಿ ಎಲ್ಲ ತೆಗೆದು ನಾನು ಗಿಡಗಳಿಗೇ ಗೊಬ್ಬರದ ಥರ ಹಾಕಿದ್ದೆ. ಅದನ್ನು ನಾನು ಬಿಸಾಕಿರಲಿಲ್ಲ, ಬೆಂಕಿ ಹಾಕಿರಲಿಲ್ಲ. ಒಳ್ಳೆ ನ್ಯೂಟ್ರಿಷನ್ ಇರುವಂಥ ಹೂವು ಇದು ಗಿಡಗಳಿಗೆ ತುಂಬ ಒಳ್ಳೆಯದು, ಒಳ್ಳೆ ಗೊಬ್ಬರ ಆಗುತ್ತೆ. ಇದನ್ನು ಹಾಕೋದ್ರಿಂದ ಗಿಡಗಳು ಹೂವು ಹಣ್ಣು ಚೆನ್ನಾಗಿ ಬಿಡುತ್ತೆ. ಇವತ್ತು ಸ್ವಲ್ಪ ಗಿಡಗಳ ಕೆಲಸ ಮಾಡೋಣ ಅಂತಂದ್ಬಿಟ್ಟು ಗಿಡಗಳಿಗೆಲ್ಲ ಪಾತಿ ಮಾಡಿದೆ. ಮತ್ತು ಈ ಹೊಂಗೆ ಹೂವು ತಂದು ಎಲ್ಲ ಗಿಡಗಳಿಗೂ ಹಾಕ್ತಾಯಿದ್ದೀನಿ. ನೀವು ಕಡೆ ಏನಾದರೂ ಗಿಡಗಳು ಬೆಳೆಸಿದರೆ ನಿಮ್ಮ ಮನೆ ಹತ್ರ ಹೊಂಗೆ ಹೂವು ಸಿಗುತ್ತೆ ಅಂತ ಅನ್ನೋದಾದರೆ ಖಂಡಿತ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ಗಿಡಗಳಿಗೆ ಹಾಕಿ. ಗಿಡಗಳಿಗೆ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ ಗಿಡಗಳು. ಜೊತೆಗೆ ನಾವು ಈ ಹಸುವಿನ ಸಗಣಿ ಇದೆಯಲ್ಲ, ಇದನ್ನು ಮಿಕ್ಸ್ ಮಾಡಿ ನಾವು ಹಾಕಿದ್ರೆ ಅಥವಾ ಹೂವು ಹಾಕಿದ್ಮೇಲೆ ಅದ್ರ ಮೇಲೆ ನಾವು ಸಗಣಿನ ಹಾಕಿ ಮಣ್ಣು ಮುಚ್ಚಿದ್ರೆ ತುಂಬ ಚೆನ್ನಾಗಿ ಕೆಳಗಡೆ ಎರೆಹುಳುಗಳೆಲ್ಲ ಉತ್ಪತ್ತಿಯಾಗುತ್ತೆ. ನಾನೇನು ಮಾಡ್ತೀನಿ ಅಂತಂದರೆ, ಈ ಸಗಣಿಗೆ ಸ್ವಲ್ಪ ನೀರು ಬೆರೆಸ್ಕೊಂಡು ಅದನ್ನು ತೆಳುವು ಮಾಡಿಕೊಂಡು ನಾನು ಗಿಡಗಳಿಗೆ ಹಾಕೋದು. ಯಾಕೆಂದರೆ ಹಾಗೆ ಹಾಕ್ಬಿಟ್ರೆ ಅದು ಗೊಬ್ಬರ ಆಗೋಕ್ಕೆ ತುಂಬ ದಿನ ಹಿಡಿಸುತ್ತೆ. ಹಾಗಾಗಿ ಈ ಥರ ಮಾಡಿಬಿಟ್ರೆ ನಾವು ಬೇಗನೆ ಅದು ಗೊಬ್ಬರ ಆಗುತ್ತೆ ಮತ್ತು ಮಣ್ಣಿಗೆ ಬೇಗ ಸೇರಿಕೊಳ್ಳುತ್ತೆ. ಯಾರೋ ಕಮೆಂಟ್ ಮಾಡಿದರು, ನೀವು ಗಿಡಗಳಿಗೆ ಆರೈಕೆ ಮಾಡೋದು ನೋಡಿ ನಾವು ಈಗ ಹಾಗೆ ಮಾಡ್ತಾಯಿದ್ದೀವಿ, ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತಂದ್ಬಿಟ್ಟು. ತುಂಬ ಧನ್ಯವಾದಗಳಪ್ಪ. ಈ ಥರ ಕೇಳಿದ್ರೆ ತುಂಬ ಮನಸ್ಸಿಗೆ ಖುಷಿಯಾಗುತ್ತೆ. ನಮ್ಮ ದೈನಂದಿನ ಮನೆ ಕೆಲಸಗಳ ಜೊತೆಗೆ ಈ ರೀತಿ ನಾವು ಗಿಡ ಬೆಳೆಸೋದು ಅಥವಾ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳನ್ನು ಸಾಕೋದು ಅಥವಾ ಏನಾದರೂ ನಮಗೆ ಏನು ಮನಸ್ಸಿಗೆ ಇಷ್ಟ ಆಗುತ್ತೋ ಆ ರೀತಿ ಒಂದು ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರೆ ನಮ್ಮ ಮನಸ್ಸಿಗೂ ಶಾಂತಿ, ಬೇಡದೇ ಇರೋ ಆಲೋಚನೆಗಳು ಎಲ್ಲ ದೂರ ಹೋಗುತ್ತವೆ ಮತ್ತು ಮನಸ್ಸು ಪ್ರಶಾಂತವಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನಿಂಬೆ ಗಿಡದ ಕೆಳಗಡೆ ಎಲ್ಲ ತುಂಬ ಕಾಂಡಗಳು ಬೆಳ್ಕೊಂಡ್ಬಿಟ್ಟು ಆ ಬೇರು ಬಿಸಿಲಿಗೆ ತಾಗದೇ ಇರೋ ಹಾಗೆ ಎಲ್ಲ ಮುಚ್ಚೋಗಿತ್ತು. ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ಕೆಳಗಡೆ ಬೆಳ್ಕೊಂಡಿದ್ದನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಈಗ ಕಟ್ ಮಾಡಿದ್ರೆ ನಾವು ಕೆಳಗಡೆ ಬೇರಿಗೆ ಗಾಳಿ ಬರುತ್ತೆ ಮತ್ತು ಬಿಸಿಲು ಬರುತ್ತೆ, ಹಾಗಾಗಿ ಅದು ಉಸಿರಾಡೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನಾವು ಹೀಗೆ ಕಟ್ ಮಾಡೋದ್ರಿಂದ ಗಿಡ ಸ್ವಲ್ಪ ಮೇಲಕ್ಕೆ ಬೆಳ್ಕೊಂಡು ಬರುತ್ತೆ. ಇಲ್ಲಾಂದರೆ ಕೆಳಗಡೆನೇ ಪೊದೆ ಥರ ಅದು ಕೈ ಹಾಕೋಕ್ಕೆ ಆಗಲ್ಲ, ಹಾಗೆ ನೀರು ಬಿಡೋಕ್ಕೂ ಆಗಲ್ಲ, ಹಾಗಾಗೋಗುತ್ತೆ. ಹಾಗಾಗಿ ಸ್ವಲ್ಪ ಗಿಡಗಳನ್ನ ಕೆಳಗಡೆ ನಾವು ಕಟ್ ಮಾಡ್ತಾ ಬರಬೇಕು. ಗಿಡದ ಕೆಲಸಕ್ಕೆ ಅಂತ ನಿಂತ್ಕೊಂಡ್ರೆ ಟೈಮ್ ಆಗೋದೇ ಗೊತ್ತಾಗಲ್ಲ. ನಮ್ಮ ಮನೆಯವರು ತಿಂಡಿ ಕೊಡು, ಹೊಟ್ಟೆ ಹಸುವಾಗ್ತಾಯಿದೆ ಅಂತ ಇದ್ದಾರೆ. ಆವಾಗ ಸರಿ ಆಯಿತು ಬೇಗನೆ ಉಪ್ಪಿಟ್ಟು ಮಾಡೋಣ ಅಂದರೆ ಬೇಡ, ನನಗೆ ಬದನೆಕಾಯಿ ಗೊಜ್ಜು ಅಕ್ಕಿ ರೊಟ್ಟಿನೇ ಮಾಡಿಕೊಡು ಅಂತ ಅಂದರು. ಹಾಗಾಗಿ ಬದನೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಎಲ್ಲೋ ಸಿಕ್ತು ಕಡಿಮೆಗೆ ಅಂತಂದ್ಬಿಟ್ಟು 3 kg ಬದನೆಕಾಯಿ ತಂದುಬಿಟ್ಟಿದ್ದಾರೆ. ಅದನ್ನು ಎಷ್ಟು ಅಂತ ಮಾಡೋದು? ನಾನು ವಾಂಗಿಬಾತ್ ಮಾಡಿದೆ, ಬದನೆಕಾಯಿ ಗೊಜ್ಜು ಮಾಡಿದೆ, ಎಲ್ಲ ಮಾಡಿದ್ರೆ ಇನ್ನೂ ಸ್ವಲ್ಪ ಉಳ್ಕೊಂಡಿತ್ತು. ಸರಿ, ಅದನ್ನು ಇವತ್ತು ಮುಗಿಸ್ಬಿಡೋಣ ಅಂತಂದ್ಬಿಟ್ಟು ಬದನೆಕಾಯಿ ಗೊಜ್ಜು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ನಾನು ಈ ಬದನೆಕಾಯಿ ಗೊಜ್ಜು ಮಾಡಬೇಕು ಅಂದರೆ ಏನೂ ಮಸಾಲೆ ಹಾಕೋದಿಲ್ಲ. ಬರೀ ಈರುಳ್ಳಿ, ತೆಂಗಿನಕಾಯಿ, ಟೊಮೊಟೊ ಮತ್ತು ಬೇಳೆ ಸಾರಿನ ಪುಡಿ ಅಷ್ಟೇ ನಾನು ಹಾಕೋದು. ಮನೇಲಿದ್ದರೆ ಒಂಚೂರು ಹಸಿ ಶುಂಠಿ ಹಾಕ್ತೀನಿ ಅಷ್ಟೇ. ಇನ್ನೇನು ನಾನು ಚಕ್ಕೆ ಲವಂಗ ಬೆಳ್ಳುಳ್ಳಿ ಇಂಥದ್ದೇನು ನಾನು ಏನೂ ಮಸಾಲೆ ಹಾಕೋದಿಲ್ಲ. ಸಿಂಪಲ್ಲಾಗೆ ಮಾಡೋದು, ಆದರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಅದು. ನಾನು ಸಾಮಾನ್ಯವಾಗಿ ಗುಂಡು ಬದನೆಕಾಯಿ ಬರುತ್ತಲ್ಲ ಅದನ್ನು ಬಳಸಲ್ಲ. ಏನೋ ನನಗದು ಇಷ್ಟ ಆಗೋದಿಲ್ಲ, ಸ್ವಲ್ಪ ಕಹಿ ಬರುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ನಾವು ಈ ಥರ ಹಸಿರು ಬದನೆ ಅಥವಾ ಈ ತಿಕ್ಕಪ್ಪ ಬದನೆನೇ ನಾನು ಬಳಸೋದು. ನೋಡಿ, ಎಣ್ಣೆ ಕಾದಿತ್ತು, ಸಾಸಿವೆ ಹಾಕ್ತೆ, ಸಾಸಿವೆ ಸಿಡಿದ ಮೇಲೆ ಬದನೆಕಾಯಿ ಹಾಕ್ತಾಯಿದ್ದೀನಿ. ಇದು ತುಂಬ ಈಸಿ ಮಾಡೋದು, ಕಷ್ಟನೇ ಇಲ್ಲ ಸ್ವಲ್ಪನೂ. ನಾವು ಉಪ್ಪಿಟ್ಟು ಮಾಡೋ ಅಷ್ಟರಲ್ಲಿ ಬದನೆಕಾಯಿ ಗೊಜ್ಜು ಮಾಡಿಕೊಂಡು ರೊಟ್ಟಿ ಮಾಡ್ಕೋಬೋದು. ಹಾಗಾಗಿ ನನಗೇನಿದು ಕಷ್ಟ ಅಂತ ಅನಿಸಲ್ಲ. ಈ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ಮತ್ತು ಬ್ಯಾಚುಲರ್ಸ್ಗೆಲ್ಲ ಇರ್ತಾರಲ್ಲ,
ಅವರೆಲ್ಲರಿಗೂ ಇದು ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಬದನೆಕಾಯಿ ಇಷ್ಟು ಬಾಡಿಸ್ಕೊಂಡ್ಮೇಲೆ ನಮಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ನಾವು ಬೇಳೆ ಸಾರಿನ ಪುಡಿ ಹಾಕ್ಕೊಳ್ಬೇಕು. ನಾನು ಇಲ್ಲಿ 2 ಸ್ಪೂನ್ ಬೇಳೆ ಸಾರಿನ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಮತ್ತೆ ನಾವು ಹೀಗೆ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಸೇರಿಸ್ತಾ ಇದ್ದೀನಿ. ಹಿಂಗೆ ಸೇರಿಸಿದಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಮತ್ತು ಜೀರ್ಣಶಕ್ತಿಗೂ ಇದು ತುಂಬ ಒಳ್ಳೆಯದು. ಈಗ ನಾವು ಮಿಕ್ಸಿನಲ್ಲಿ ಮಸಾಲೆ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಈಗ ಹಾಕಿ ನಾವು ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ, ಇವತ್ತು ಬೆಳಗ್ಗೆನೇ ಗಿಡಗಳ ಕೆಲಸ ಹಿಡ್ಕೊಂಡು ಬಿಟ್ಟಿದ್ದಕ್ಕೆ ನನಗೆ ಇವತ್ತು ಪಕ್ಷಿಗಳಿಗೆ ಆಹಾರ ಇಡೋದೇ ಮರ್ತೋಗಿದೆ. ಸ್ವಲ್ಪ ಇದು ಬೇಯ್ತಾ ಇರಲಿ, ಅಲ್ಲಿವರೆಗೂ ನಾನು ಮೇಲೆ ಪಕ್ಷಿಗಳಿಗೆ ಆಹಾರ ಇಟ್ಟು ಬರ್ತೀನಿ. ಅವು ಸಾಮಾನ್ಯವಾಗಿ ಈ ಕಾಗೆಗಳು, ಈ ಪಕ್ಷಿಗಳು, ಗುಬ್ಬಚ್ಚಿಗಳು ಎಲ್ಲ ಒಂದು 9-9:30 10 ಗಂಟೆ ಆಗೋದ್ರೆ ಬಿಸಿಲಾಗೋಗುತ್ತಲ್ಲ, ಹಾಗಾಗಿ ಪಾಪ ಬರಲ್ಲ ಅವು. ಅದರೊಳಗಡೆನೇ ಬರೋದು ಅವು. ಆವಾಗ ಬಂದು ತಿನ್ಕೊಂಡು ನೀರು ಕುಡ್ಕೊಂಡು ಹೋಗ್ತವೆ. ನಾನೇ ಇವತ್ತು ಲೇಟ್ ಮಾಡಿಬಿಟ್ಟೆ. ಇದನ್ನು ಮೇಲ್ಗಡೆ ಇಟ್ಟು ಬರ್ತೀನಿ, ಅಲ್ಲಿವರೆಗೆ ಗೊಜ್ಜು ಬೇಯ್ತಾ ಇರಲಿ. ನೋಡಿ, ಈಗ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ಇದನ್ನು ನೀವು ಸ್ವಲ್ಪ ತೆಳು ಬೇಕಾದರೂ ಮಾಡ್ಕೊಳ್ಬೋದು, ಇಲ್ಲ ಗಟ್ಟಿ ಬೇಕಾದರೂ ಮಾಡ್ಕೊಳ್ಬೋದು. ನನಗೆ ರೊಟ್ಟಿಗೆ ಬೇಕಲ್ಲ, ಹಾಗಾಗಿ ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ. ಇದು ಇಷ್ಟೇ ಕನ್ಸಿಸ್ಟೆನ್ಸಿ ಇದ್ದರೆ ನಮಗೆ ರೊಟ್ಟಿಗೆ, ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬೇಕು ಇಲ್ಲ ನಮಗೆ ಅನ್ನಕ್ಕೂ ಬೇಕು ಅಂತ ಅನ್ನೋದಾದರೆ ಸ್ವಲ್ಪ ನೀವು ಇನ್ನೂ ತೆಳುಗೆ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಈಸಿ ಅಲ್ವಾ? ತುಂಬ ಈಸಿ ಇದು, ಎಷ್ಟು ಕಷ್ಟನೇ ಇಲ್ಲ ಇದು ಮಾಡೋಕ್ಕೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ವಿಡಿಯೋ ನೋಡಿದ ಮೇಲೆ ಬೇರೆಯವ್ರಿಗೂ ಇದನ್ನು ಶೇರ್ ಮಾಡಿ, ಅವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ನಿಮ್ಮ ಪ್ರೋತ್ಸಾಹ ಇಲ್ಲದೆ ಇದ್ದರೆ ನಾನು ಈ ವಿಡಿಯೋಗಳು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಪ್ರೋತ್ಸಾಹನೇ ನನಗೆ ಇದು ಉತ್ಸಾಹ ಬರುತ್ತೆ ವಿಡಿಯೋ ಮಾಡೋಕ್ಕೆ. ನನ್ನ ವಿಡಿಯೋಗಳನ್ನು ನೀವು ಲೈಕ್ ಮಾಡೋದಕ್ಕಾಗಲಿ, ಅಥವಾ ಬೇರೆಯವ್ರಿಗೆ ಶೇರ್ ಮಾಡೋದಕ್ಕಾಗಲಿ, ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕಾಗಲಿ ₹1 ನಿಮ್ಮಿಂದ ಖರ್ಚಾಗೋದಿಲ್ಲ. ಹಾಗಾಗಿ ನೀವು ಖಂಡಿತ ನನ್ನ ವಿಡಿಯೋಗಳನ್ನು ಬೇರೆಯವ್ರಿಗೆ ಶೇರ್ ಮಾಡ್ತೀರಾ, ಇಲ್ಲ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡ್ತೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತನ್ನೋ ಭರವಸೆ ನನಗಿದೆ. ಆ ಮೂಲಕ ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.